ಇನ್ನು ಕೆಲವೇ ಹೊತ್ತಿನಲ್ಲಿ ಬೆಳ್ತಂಗಡಿ ಕಚೇರಿಗೆ ಮೊಹಂತಿ ಅವರು ಭೇಟಿಯನ್ನು ಕೊಡ್ತಿದ್ದಾರೆ. ಪ್ರಣವ್ ಮೊಹಂತಿ ಎಸ್ಐಟಿ ಅಧಿಕಾರಿಗಳ ಜೊತೆ ಮೊಹಂತಿ ಸಭೆಯನ್ನ ನಡೆಸಲಿದ್ದಾರೆ. ನಾಳೆಗೆ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗುತ್ತೆ. ಈವರೆಗಿನ ತನಿಖೆಯ ಪ್ರಗತಿ ಯಾವ ಹಂತಕ್ಕೆ ಬಂದಿದೆ, ಏನೆಲ್ಲ ಮಾಹಿತಿಗಳನ್ನ ನೀವು ಸಂಗ್ರಹ ಮಾಡಿದಿರಿ, ಮುಂದಿನ ತನಿಖೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪ್ರಣವ್ ಮೊಹಂತಿ ಮಾಹಿತಿಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಈಗಾಗಲೇ ಪೃಥ್ವಿ ಇದ್ದಾರೆ. ಪೃಥ್ವಿ, ನಾಳೆಗೆ ಎಸ್ಐಟಿ ಕಚೇರಿಗೆ ಅಂದ್ರೆ ಎಸ್ಐಟಿ ಟೀಮ್ ತನಿಖೆ ನಡೆಸುತ್ತೆ. ಚಿನ್ನಯ್ಯನ ವಿಚಾರಣೆ ಕೂಡ ಅಂತ್ಯ ಆಗ್ತಾ ಇದೆ. ಆತನನ್ನ ಮತ್ತಷ್ಟು ವಶಕ್ಕೆ ಪಡ್ಕೊಂಡು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆಯಾ ಅಥವಾ ಜಡ್ಜ್ ಮುಂದೆ ಹಾಜರುಪಡಿಸ್ತಾರ ಹೇಗೆ? ಜೊತೆಗೆ ಈಗ ಯೂಟ್ಯೂಬರ್ ಹಾವಳಿಗಳು ಕೂಡ ಹೆಚ್ಚಾಗಿರೋದ್ರಿಂದಾಗಿ ಅಭಿಷೇಕ್ನನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ 2:30 ಸಮಯದವರೆಗೂ ಕೂಡ ಜಯಂತ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಏನೇನಾಗಿದೆ, ಎಲ್ಲಿಗೆ ಬಂದು ನಿಂತಿದೆ ಈ ಕೇಸ್? ಶಕುಂತಲಾ, ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಗೆ ಭೇಟಿ ನೀಡುತ್ತಾರೆ. ಈ ಭೇಟಿ ನೀಡೋ ಉದ್ದೇಶ ಏನಂತ ಹೇಳಿದರೆ, ನಾಳೆಗೆ ಈ ಒಂದು ಆರೋಪಿ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂದರೆ ಎಸ್ಐಟಿ ಕಸ್ಟಡಿ ನಾಳೆಗೆ ಅಂತ್ಯ ಆಗುತ್ತೆ. ಸೊ ನಾಳೆ ಆತನನ್ನು ವಾಪಸ್ಸು ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿ ಕೆಲವೊಂದಿಷ್ಟು ಅಂದರೆ ಇವರೇನಾದರೂ ಆತನ ತನಿಖೆ ಏನು ಬಾಕಿ ಇದೆ ಅಂತ ಹೇಳಿದರೆ ಮತ್ತೆ ಕೆಲವು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಆದರೆ ಈಗಾಗಲೇ 15 ದಿನಗಳ ಕಾಲ ಆತನನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಬಹುತೇಕವಾಗಿ ಕೋರ್ಟ್ ಆತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸುವಂಥ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನ ವಿಧಿಸಿ ಆತನನ್ನು ಜೈಲಿಗೆ ಕಳಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ನಾಳೆ ಏನು ಡೆವಲಪ್ಮೆಂಟ್ ನಡೆಯುತ್ತೆ ಅದರ ಮೇಲೆ ಎಸ್ಐಟಿಯ ಮುಂದಿನ ತನಿಖೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಬಂದು ಒಂದು ಮೀಟಿಂಗನ್ನು ಇಟ್ಕೊಳ್ತಾರೆ. ಮೀಟಿಂಗನ್ನು ಇಟ್ಕೊಂಡು ನಾಳೆ ಏನೇನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅವರ ಇಂಟರ್ನಲ್ ಚರ್ಚೆ ಅಲ್ಲಿ ಆಗುವಂಥದ್ದು. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯೂಟ್ಯೂಬರ್ ಅಭಿಷೇಕ್ನ ವಿಚಾರಣೆ ಎಸ್ಐಟಿಲಿ ಮುಂದುವರೆದಿರುವಂಥದ್ದು. ಅಂದರೆ ಆತ ಬಂದಿದ್ದಂಥದ್ದು ಮೊನ್ನೆಯಿಂದ ಇವತ್ತಿನವರೆಗೂ ಕೂಡ ಆತ ಅಲ್ಲೇ ಇದ್ದಾನೆ. ಆತನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದ ಒಂದು ತಡರಾತ್ರಿವರೆಗೂ ವಿಚಾರಣೆಯನ್ನು ಮಾಡಿ ಆತನಿಗೆ ವಾಪಸ್ ಹೋಗ್ಬೋದು ಅಂತ ಎಸ್ಐಟಿ ಹೇಳಿದ್ದಾರೆ. ಆದರೆ ಹೊರಗಡೆ ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ, ಅಲ್ಲಿ ಕೆಲವೊಂದಿಷ್ಟು ಭದ್ರತೆಯ ತೊಂದರೆ ಇದೆ ನನಗೆ ಅಂತ ಆತ ಹೇಳಿರೋದ್ರಿಂದ ಎಸ್ಐಟಿ ಆತನಿಗೆ ಅಲ್ಲೇ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಎಸ್ಐಟಿ ಕಚೇರಿಯ ಒಂದು ರೂಮ್ನಲ್ಲಿ ಆತನಿಗೆ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆತನಿಗೆ ಅಲ್ಲೇ ಮಲಗಲಿಕ್ಕೆ ಜಾಗ ಕೊಟ್ಟಿದೆ. ಸೊ ಆದ್ದರಿಂದ ಆತನ ವಿಚಾರಣೆ ರಾತ್ರಿವರೆಗೂ ಕೂಡ ನಡೆದಿತ್ತು. ಈಗ ಬೆಳಗ್ಗೆಯಿಂದ ಕೂಡ ನಡೀತಾ ಇರುವಂಥದ್ದು. ಇಲ್ಲಿಗೆ 3ನೇ ದಿನದ ವಿಚಾರಣೆಯನ್ನು ಅಭಿಷೇಕ್ ಹತ್ರ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು. ಅದನ್ನು ಹೊರತುಪಡಿಸಿದ್ರೆ ಈಗ ಏನು ನಿನ್ನೆ ಜಯಂತ್ ಅಲ್ಲಿಗೆ ವಿಚಾರಣೆಗೆ ಹಾಜರಾಗಿದ್ರು. ಜಯಂತ್ ವಿಚಾರಣೆ ತಡರಾತ್ರಿವರೆಗೂ ಕೂಡ ಆಗಿತ್ತು. ಅದಾದ ಬಳಿಕ ಅವ್ರನ್ನ ವಾಪಸ್ ಹೋಗ್ಬೋದು ಅಂತ ಹೇಳಿದ್ರು. ಆದರೆ ಇಲ್ಲಿಂದ ಹೋಗಿ ಮತ್ತೆ ಬೆಳಗ್ಗೆ ನಾನು ವಾಪಸ್ ಬರಬೇಕಾಗುತ್ತೆ ಅಂತ ಹೇಳಿ ಈಗ ತಿಳಿದು ಬಂದಿರೋ ವಿಚಾರ ಅಂತ ಹೇಳಿದ್ರೆ ಜಯಂತ್ ಕೂಡ ರಾತ್ರಿ ಅಲ್ಲೇ ಹಾಲ್ಟ್ ಆಗಿದ್ರು. ಸೊ ಇವತ್ತು ಬೆಳಗ್ಗೆ ಅಲ್ಲೇ ವಿಚಾರಣೆಗೆ ಒಳಗಾಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಶಕುಂತಲಾ, ಧನ್ಯವಾದ ಪೃಥ್ವಿ ತಮ್ಮ ಅಪ್ಡೇಟ್ಸ್ಗಾಗಿ.